ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ವಿದ್ವಾಂಸ ಯೋಗ ಅಂದ್ರೆ ಜ್ಞಾನಿ ಯೋಗ, ಜ್ಞಾನವಂತ ಯೋಗ ಅಥವಾ ವಿದ್ವಾಂಸ ಯೋಗ ಯಾವ ಥರ ಆಗುತ್ತಂತ ವಿಡಿಯೋದಲ್ಲಿ ಡೀಪ್ ಆಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ವಿದ್ವಾಂಸ ಯೋಗ ಆಗಬೇಕಾದ್ರೆ ಕೆಲವು ಕೆಲವು ಬೇಸಿಕ್ ರೂಲ್ಸ್ ಅಪ್ಲೈ ಆಗಬೇಕು. ಇದು ಅಪ್ಲೈ ಆದ್ರೆ ಮಾತ್ರ ನಿಮಗೆ ಈ ಒಂದು ಯೋಗ ಸಫಲತೆ ಕೊಡ್ತದೆ. ಅದು ಯಾವ ಥರ ಅಂತ ನೋಡೋಣ. ಸಾಮಾನ್ಯವಾಗಿ ವಿದ್ವಾಂಸ ಯೋಗ ಸಫಲ ಆಗಬೇಕಾದ್ರೆ ಒಂದು ಲಗ್ನ ಸ್ಟ್ರಾಂಗ್ ಇರಬೇಕು. ಯಾಕಂದ್ರೆ ಲಗ್ನ ಸ್ಟ್ರಾಂಗ್ ಇದ್ರೆ ಮಾತ್ರ ನಿಮಗೆ ಜ್ಞಾನವನ್ನ ಸರಿಯಾಗಿ ವ್ಯಕ್ತಪಡಿಸ್ಲಿಕ್ಕೆ ಅಥವಾ ಸದುಪಯೋಗ ಪಡಿಸ್ಲಿಕ್ಕೆ ಆಗೋದು. ಆ ಕಾರಣ ಮೊದಲನೇದಾಗಿ ನಿಮ್ಮ ಲಗ್ನ ಚೆನ್ನಾಗಿರ್ಬೇಕು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಚಂದ್ರ ಚೆನ್ನಾಗಿರ್ಬೇಕು. ಜಾತಕದಲ್ಲಿ ಚಂದ್ರ ಆದಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಜಾತಕದಲ್ಲಿ ಚಂದ್ರ ಸ್ಟ್ರಾಂಗ್ ಆಗಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಯಾವುದೇ ಒಂದು ನೆಗೆಟಿವ್ ಆಗದೆ ನೀವು ಯಾವುದೇ ಒಂದು ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ನೀವು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಚಂದ್ರ ಸ್ಟ್ರಾಂಗ್ ಇರ್ಬೇಕು. ಚಂದ್ರನ ಮೇಲೆ ಯಾವುದೇ ಒಂದು ಎಫೆಕ್ಟ್ ಇರಬಾರ್ದು. ಚಂದ್ರ ಕೂಡ ಸ್ಟ್ರಾಂಗ್ ಆಗಿರ್ಬೇಕಾದ ಅಗತ್ಯ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಬುಧ ಕೂಡ ಚೆನ್ನಾಗಿರ್ಬೇಕು. ನೀವು ಜ್ಞಾನಿ ಯೋಗ ಆಗ್ಬೇಕಾದ್ರೆ ಬುಧ ಕೂಡ ಚೆನ್ನಾಗಿರ್ಬೇಕು. ಬುಧ ಅಂತ ಹೇಳಿದ್ರೆ ಗ್ರಹಿಕೆ ಸಾಮರ್ಥ್ಯ. ನೀವೇನಾದ್ರೂ ಒಂದು ವಿಷಯ ಕಲಿಬೇಕಾದ್ರೆ ಬುಧ ಚೆನ್ನಾಗಿರ್ಬೇಕು. ಬುಧ ಸ್ಟ್ರಾಂಗ್ ಇದ್ರೆ ಮಾತ್ರ ನೀವು ಯಾವುದೇ ಒಂದು ವಿಷಯವನ್ನ ಕಲಿಲಿಕ್ಕೆ ಆಗೋದು ಸರಿಯಾಗಿ. ಆ ಕಾರಣ ಇದು 3 ಗ್ರಹಗಳು ಫಸ್ಟ್ ಚೆನ್ನಾಗಿರ್ಬೇಕು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಲಗ್ನದಲ್ಲಿ ಯಾವುದೇ ಪಾಪಗ್ರಹಗಳು ಇರಬಾರ್ದು. ಲಗ್ನಕ್ಕೆ ಪಾಪಗ್ರಹಗಳು ಅಷ್ಟೇ ಇರಬಾರ್ದು. ಲಗ್ನಾಧಿಪತಿ ಕೇಂದ್ರ ಅಥವಾ ತ್ರಿಕೋನದಲ್ಲಿ ಇರ್ಬೇಕು ಅಥವಾ ರಾಜಯೋಗದಲ್ಲಿ ಇರಬೇಕು. ಆಮೇಲೆ ಬುಧ ಚೆನ್ನಾಗಿರ್ಬೇಕು. ಬುಧ ಚೆನ್ನಾಗಿದ್ರೆ ಒಳ್ಳೇದು. ಬುಧ ಮಿಥುನ ರಾಶಿಯಲ್ಲಿದ್ರೆ ಒಳ್ಳೇದು. ಆಮೇಲೆ ಚಂದ್ರ ಕೂಡ ಚೆನ್ನಾಗಿರ್ಬೇಕು. ಚಂದ್ರ ಚೆನ್ನಾಗಿರ್ಬೇಕು ಅಥವಾ ಚಂದ್ರ ಯಾವುದೇ ಒಂದು ಒಳ್ಳೆ ಮನೇಲಿ ಇರಬೇಕು. ಚಂದ್ರ ಮಿತ್ರ ಗ್ರಹಗಳ ಮನೆ ಇದ್ರೂ ಕೂಡ ಆಗತ್ತೆ. ಫಸ್ಟ್ ಇದು ಅಪ್ಲೈ ಆಗ್ಬೇಕು. ಬುಧ ಮತ್ತೆ ಲಗ್ನ ಮತ್ತೆ ಚಂದ್ರ ಸ್ಟ್ರಾಂಗ್ ಇರ್ಬೇಕು. ಆಮೇಲೆ ನಾವು ಮೇನ್ ಟಾಪಿಕ್ಗೆ ಬರೋಣ. ಗುರು ಲಗ್ನದಲ್ಲಿ 4ನೇ ಮನೇಲಿ, 5ನೇ ಮನೇಲಿ, 9ನೇ ಮನೇಲಿ, 10ನೇ ಮನೇಲಿ ಇದ್ರೆ ಗುರು ಗ್ರಹ ಏನಾದ್ರು, ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ. ಇಲ್ಲಿ ಗುರುಗ್ರಹ ಏನಾದ್ರು ಲಗ್ನದಲ್ಲಿದ್ರೆ, ಆಮೇಲೆ ಗುರುಗ್ರಹ ಏನಾದ್ರು 4ನೇ ಮನೇಲಿದ್ರೆ, ಗುರುಗ್ರಹ ಏನಾದ್ರು 5ನೇ ಮನೇಲಿದ್ರೆ, ಗುರುಗ್ರಹ ಏನಾದ್ರು 9ನೇ ಮನೇಲಿದ್ರೆ, ಗುರುಗ್ರಹ ಏನಾದ್ರು 10ನೇ ಮನೇಲಿದ್ರೆ ಇದು ನಿಮ್ಗೆ ಜ್ಞಾನಿ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಗುರು ಲಗ್ನದಲ್ಲಿ, ಗುರು 4ನೇ ಮನೆಯಲ್ಲಿ, ಗುರು 5ನೇ ಮನೆಯಲ್ಲಿ, ಗುರು 9ನೇ ಮನೆಯಲ್ಲಿ, ಗುರು 10ನೇ ಮನೆಯಲ್ಲಿದ್ರೆ ನೀವು ಜ್ಞಾನ ಪಡೆಯುವಂತ ಒಂದು ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಬುಧ 5ನೇ ಮನೆಯಲ್ಲಿದ್ರೆ, ಬುಧ 1, 2, 3, 4, 5 ಇಲ್ಲೇನಾದ್ರೂ ಬುಧ ಗ್ರಹ ಇದ್ರೆ, 5ನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ಕೂಡ ನಿಮ್ಗೆ ನೀವು ತುಂಬಾ ಒಳ್ಳೆ ಜ್ಞಾನವನ್ನು ಪಡೆಯಬಹುದು. ಮತ್ತೆ ಪಂಚಮಾಧಿಪತಿ ಸ್ಟ್ರಾಂಗ್ ಇರ್ಬೇಕು. ಉದಾಹರಣೆಗೆ ಇಲ್ಲಿ ಪಂಚಮಾಧಿಪತಿ ಸೂರ್ಯ ಆಗ್ತಾನೆ. ಪಂಚಮಾಧಿಪತಿ ಏನಾದ್ರು ಇಲ್ಲಿ ಪಂಚಮಾಧಿಪತಿ ಸೂರ್ಯ ಸ್ಟ್ರಾಂಗ್ ಇರ್ಬೇಕಂದ್ರೆ ಚೆನ್ನಾಗಿದ್ರೆ ಒಳ್ಳೇದು, ಲಗ್ನದಲ್ಲಿದ್ರೆ ಒಳ್ಳೇದು, ಸ್ವರಾಶಿಯಲ್ಲಿದ್ರೆ ಒಳ್ಳೇದು. ಪಂಚಮಾಧಿಪತಿ ಸ್ಟ್ರಾಂಗ್ ಆಗಿದ್ರು ಕೂಡ ನೀವು ಒಳ್ಳೆ ಜ್ಞಾನಿ ಆಗ್ಲಿಕ್ಕೆ, ವಿದ್ವಾಂಸ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಆಮೇಲೆ ಲಗ್ನಾಧಿಪತಿ 4, 5, 7, 8, 9ನೇ ಮನೆಯಲ್ಲಿದ್ರೆ ಲಗ್ನಾಧಿಪತಿ ಯಾರಾಗ್ತಾರೆ? ಮಂಗಳ. ಉದಾಹರಣೆಗೆ ಲಗ್ನಾಧಿಪತಿ ಏನಾದ್ರು ಲಗ್ನದಲ್ಲಿದ್ರೆ, ಲಗ್ನಾಧಿಪತಿ ಏನಾದ್ರು 4ನೇ ಮನೆಯಲ್ಲಿದ್ರೆ, ಲಗ್ನಾಧಿಪತಿ ಏನಾದ್ರು 5ನೇ ಮನೆಯಲ್ಲಿದ್ರೆ, ಲಗ್ನಾಧಿಪತಿ ಏನಾದ್ರು 7ನೇ ಮನೆಯಲ್ಲಿದ್ರೆ, ಲಗ್ನಾಧಿಪತಿ ಏನಾದ್ರು 9ನೇ ಮನೆಯಲ್ಲಿದ್ರೆ, ಲಗ್ನಾಧಿಪತಿ ಏನಾದ್ರು 10ನೇ ಮನೆಯಲ್ಲಿದ್ರೆ ನೀವು ಒಳ್ಳೆ ವಿದ್ವಾಂಸ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಆಮೇಲೆ ಪಂಚಮಾಧಿಪತಿ ಬುಧ ಅಥವಾ ಶುಕ್ರನ ಜೊತೆ ಇದ್ರೆ, ಉದಾಹರಣೆಗೆ ಇದು ಮೇಷ ಲಗ್ನ. ಇಲ್ಲಿ ಪಂಚಮಾಧಿಪತಿ ಸೂರ್ಯ 1, 2, 3, 4, 5. ಈ ಪಂಚಮಾಧಿಪತಿ ಏನಾದ್ರು
ಬುಧ ಮತ್ತು ಶುಕ್ರನ ಜೊತೆ ಇದ್ರೆ, ಉದಾಹರಣೆಗೆ ಪಂಚಮಾಧಿಪತಿ ರವಿ, ಬುಧ ಮತ್ತೆ ಶುಕ್ರನ ಜೊತೆ ಇದ್ರೆ, ಇದು ಕೂಡ ನಿಮಗೆ ಈ ಯೋಗ ಕೂಡ ಇದ್ರೆ ನೀವು ಕೂಡ ಒಳ್ಳೆ ಜ್ಞಾನಿ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಪಂಚಮಾಧಿಪತಿ ಬುಧ ಮತ್ತೆ ಶುಕ್ರನ ಜೊತೆ ಇದ್ರು ಕೂಡ ನೀವು ಒಳ್ಳೆ ಜ್ಞಾನಿ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಅಥವಾ ಪಂಚಮಾಧಿಪತಿ ಏನಾದ್ರು ಬುಧ ಮತ್ತು ಶುಕ್ರನ ದೃಷ್ಟಿಯಲ್ಲಿದ್ರೆ, ಉದಾಹರಣೆಗೆ ಇಲ್ಲಿ ಪಂಚಮಾಧಿಪತಿ ಸೂರ್ಯ ಏನಾದ್ರು ಇಲ್ಲಿದ್ದು ಬುಧ ಮತ್ತೆ ಶುಕ್ರನ ದೃಷ್ಟಿ ಇದ್ರೆ, ಉದಾಹರಣೆಗೆ 1 2 3 4 5 6 7 ಇಲ್ಲಿ ಬುಧ ಅಥವಾ ಶುಕ್ರ ಇದ್ದು ಇದರ ದೃಷ್ಟಿ ಇಲ್ಲಿಗೆ ಬಂದ್ರೆ ಕೂಡ ನಿಮ್ಗೆ ಜ್ಞಾನಿ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ಪಂಚಮಾಧಿಪತಿ ಶುಭ ಗ್ರಹಗಳ ನಡುವೆ ಇದ್ರೆ, ಉದಾಹರಣೆಗೆ ಪಂಚಮಾಧಿಪತಿ ಸೂರ್ಯ, ಮೇಷ ಲಗ್ನಕ್ಕೆ ಪಂಚಮಾಧಿಪತಿ ಸೂರ್ಯ ಶುಭ ಗ್ರಹಗಳ ನಡುವೆ, ಇಲ್ಲಿ ಉದಾಹರಣೆಗೆ ಚಂದ್ರ ಇದ್ದು ಇಲ್ಲಿ ಶುಕ್ರ ಇದ್ದು ಈ ಶುಭ ಗ್ರಹಗಳ ನಡುವೆ ಇದ್ರೂ ಕೂಡ ನಿಮ್ಗೆ ಒಳ್ಳೆ ಜ್ಞಾನಿ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಬುಧ ಗ್ರಹ ಹುಚ್ಚನಾಗಿದ್ರೆ, ಅಂದ್ರೆ ಬುಧ ಏನಾದ್ರು ಕನ್ಯಾ ರಾಶಿಯಲ್ಲಿದ್ರೆ ಕೂಡ ನೀವು ಒಳ್ಳೆ ಜ್ಞಾನಿ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಬುಧ 5ನೇ ಮನೆಯಲ್ಲಿದ್ರೆ 1 2 3 4 5 ಬುಧ 5ನೇ ಮನೆಯಲ್ಲಿದ್ರು ಕೂಡ ನೀವು ಒಳ್ಳೆ ಜ್ಞಾನಿ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ಪಂಚಮಾಧಿಪತಿ ಶುಭ ಗ್ರಹಗಳ ದೃಷ್ಟಿಯಲ್ಲಿದ್ದು ಅಥವಾ ಶುಭ ಗ್ರಹಗಳು 5ನೇ ಮನೆಯಲ್ಲಿದ್ರೆ, ಉದಾಹರಣೆಗೆ ಇಲ್ಲಿ ಶುಭ ಗ್ರಹಗಳು 5ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ರು ಕೂಡ ನೀವು ಜ್ಞಾನಿ ಆಗಲಿಕ್ಕೆ ಬಹುತೇಕ ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು. ಆಮೇಲೆ 5ನೇ ಮನೆ ಅಧಿಪತಿ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇದ್ರೆ, ಉದಾಹರಣೆಗೆ 5ನೇ ಮನೆ ಅಧಿಪತಿ ಸೂರ್ಯ ಇಲ್ಲಿ ಶುಭ ಗ್ರಹಗಳ ದೃಷ್ಟಿ ಅಂತ ಹೇಳಿದ್ರೆ ಶುಕ್ರ, ಬುಧ, ಚಂದ್ರ, ಗುರು ಈ ತರ ಶುಭ ಗ್ರಹಗಳ ದೃಷ್ಟಿ ಇದ್ರೂ ಕೂಡ ನೀವು ಒಳ್ಳೆ ಜ್ಞಾನಿ ಆಗಬಹುದು. ಈ ತರ ಪಂಚಮಾಧಿಪತಿ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇದ್ರೆ ಸ್ಮರಣ ಶಕ್ತಿ ತುಂಬಾ ಚೆನ್ನಾಗಿರ್ತದೆ ಅವರಿಗೆ. ಮತ್ತೆ 5th ಲಾರ್ಡ್ ಪಂಚಮಾಧಿಪತಿಗೆ ಗುರುವಿನ ದೃಷ್ಟಿ ಇದ್ರೂ ಕೂಡ ಅವರಿಗೆ ಒಳ್ಳೆ ಸ್ಮರಣ ಶಕ್ತಿ ಇರ್ತದೆ. ಮತ್ತೆ ಪಂಚಮಾಧಿಪತಿ ಗುರುವಿನಿಂದ 1 4 5 7 9 10 ಮನೆಯಲ್ಲಿದ್ರು ಕೂಡ ಅವರಿಗೆ ಒಂದು ಒಳ್ಳೆ ಸ್ಮರಣ ಶಕ್ತಿ ಇರ್ತದೆ. ಉದಾಹರಣೆಗೆ ಪಂಚಮಾಧಿಪತಿ ಮೇಷ ಲಗ್ನಕ್ಕೆ ಪಂಚಮಾಧಿಪತಿ ಸೂರ್ಯ ಇಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಗುರುವಿನಿಂದ 1ನೇ ಮನೆಯಲ್ಲಿ, ಉದಾಹರಣೆಗೆ ಗುರು ಇಲ್ಲಿದ್ರೆ ಗುರುವಿನಿಂದ 1ನೇ ಮನೆಯಲ್ಲಿ, ಗುರು ಇಲ್ಲಿದ್ರೆ ಗುರುವಿನಿಂದ 4ನೇ ಮನೆಯಲ್ಲಿ ಆಗ್ತದೆ ಪಂಚಮಾಧಿಪತಿ. ಗುರು ಇಲ್ಲಿದ್ರೆ ಗುರುವಿನಿಂದ 7ನೇ ಮನೆ. ಈ ತರ ಇದ್ರು ಕೂಡ ಅವರು ಒಳ್ಳೆ ಜ್ಞಾನಿ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಇದು ಜಾತಕದಲ್ಲಿ ವಿದ್ವಾಂಸ ಅಥವಾ ಜ್ಞಾನಿ ಯೋಗ ಇದಿಷ್ಟು ಅಪ್ಲೈ ಆದ್ರೆ ನಿಮ್ಗೆ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ. ನಿಮ್ಗೆ ಜಾತಕ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕ ಬಗ್ಗೆ ತಿಳಿಸಿಕೊಡ್ತೇವೆ. ಇದು ಜ್ಞಾನಿ ಅಥವಾ ವಿದ್ವಾಂಸ ಆಗುವಂತ ಒಂದು ಯೋಗ. ಇನ್ನೊಂದ್ಸಲ ಡೀಪ್ ಹೇಳ್ತೇನೆ ನೋಡಿ. ಜಾತಕದಲ್ಲಿ ಬುಧ ಲಗ್ನ ಮತ್ತೆ ಚಂದ್ರ ಸ್ಟ್ರಾಂಗ್ ಇರ್ಬೇಕು. ಆಮೇಲೆ ಗುರು ಲಗ್ನ 4 5 9ನೇ ಮನೇಲಿ ಇದ್ರೆ, ಬುಧ 5ನೇ ಮನೆಯಲ್ಲಿ ಅಥವಾ ಪಂಚಮಾಧಿಪತಿ ಬುಧನ ಜೊತೆ ಇದ್ರೆ ಇದು ಜಾತಕದಲ್ಲಿ ವಿದ್ವಾಂಸ ಅಥವಾ ಜ್ಞಾನಿ ಆಗುವಂತ ಒಂದು ಯೋಗ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.